ಅಂದರೆ ಈ ಸಂತೆಯಲ್ಲಿ 160 ಸಂತೆಯಲ್ಲಿ 400 ಜನಕ್ಕೆ ಅಕಾಮಿಡೇಟ್ ಮಾಡುವಂಥ ಕುತಂತ್ರವನ್ನು ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರು ಮಾಡ್ತಾ ಇದ್ದಾರೆ. ನಾವು ನಮ್ಮ ಮುಖ್ಯ ಪ್ರಶ್ನೆಯಲ್ಲಿ ಇವರ ಸಿಟಿಸನ್ಶಿಪ್ಪು, ಇವರ ಸಿಟಿಸನ್ ಯಾರು, ಇವರು ಎಲ್ಲಿಂದ ಬಂದರು, ಯಾವಾಗ ಬಂದರು? ನನ್ನ ಹತ್ರ ದಾಖಲೆ ಇದೆ ನೋಡಿ. ಇದು 1 ವರ್ಷದ ಹಿಂದೆ ತೆಗೆದಿರೋಂಥ ಗೂಗಲ್ ಮ್ಯಾಪ್. ಗೂಗಲ್ ಸುಳ್ಳು ಹೇಳ್ತೈತ? ಇಡೀ ಇಂಡಿಯಾಗೆ, ಇಡೀ ಪ್ರಪಂಚಕ್ಕೆ ಇರೋದು ಒಂದೇ ಗೂಗಲ್ಲು. ಇದು ಸುಳ್ಳು ಹೇಳ್ತೈತ? ಇದರಲ್ಲಿ ನೋಡಿ ಎಲ್ಲ ಗ್ರೀನ್ 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 ಇದೆ. ಇವಾಗ ಈ ಲೇಟೆಸ್ಟ್ ತೆಗೆದಿದ್ದೀರಿ ಎಲ್ಲ ರೆಡ್ 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 ಆಗ್ಬಿಟ್ಟಿದೆ. ಅಂದರೆ ಇವರೆಲ್ಲ ಬಂದು 6 ತಿಂಗಳು ಆಗಿಲ್ಲ, 1 ವರ್ಷದೊಳಗಡೆ ಅಷ್ಟೇ ಇವರೆಲ್ಲ. ಇವ್ರಿಗೆಲ್ಲ ಎಲೆಕ್ಟ್ರಿಕ್. ಈಗ ಈ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅನಾಥರೈಸ್ ಮನೆಗೆ ಕೊಡಲ್ಲ, ಅವ್ರನ್ನೆಲ್ಲ ಬಗ್ ಬಡ್ದ್ಬಿಡ್ತೀನಿ ಅಂದರು. ಬಗ್ ಬಡ್ತೀನಿ ಅಂತ ಹೇಳಿದ್ರು. ಅನಾಥರೈಸ್ ಮನೆಗಳು ಯಾರ್ಯಾರು ಫ್ಲ್ಯಾಟ್ಗಳು ಕಟ್ಟಿದ್ದಾರೆ ಅವ್ರಿಗೆ ಮನೆ ಕೊಡ್ತಾ ಇಲ್ಲ. ಸುಮಾರು 4 ಲಕ್ಷ ಜನ ಕರ್ನಾಟಕದಲ್ಲಿ ಮನೆಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಇಲ್ಲದೆ ಬದುಕ್ತಾ ಇದ್ದಾರೆ. ಟೆಂಪರವರಿ ಕನೆಕ್ಷನ್ನೇ ಇಲ್ಲ, ಬ್ಯಾಟ್ರಿ ಕ್ಯಾಂಡ್ಲಲ್ಲಿ ಉರಿಸ್ಕೊಂಡು ಮಾಡ್ತಾ ಇದ್ದಾರೆ. ಯಾರು? ಈ ರಾಜ್ಯದ ಸಿಟಿಸನ್ಸು, ಟ್ಯಾಕ್ಸ್ ಪೇಯರ್ಸು. ಅವ್ರು ಕರೆಂಟ್ ಕೊಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇಲ್ಲಿ ಹಂಗೆ ಕರೆಂಟ್ಗಳು ಅಂದ್ಬಿಡ್ತು. ಅದು ಏನು ಲೈನು? ಪ್ಲಾಸ್ಟಿಕ್ ಲೈನ್ ಎಳೆದ್ಬಿಟ್ಟಿದ್ದಾರೆ ನೋಡಿ, ಎಲ್ಲ ಪ್ಲಾಸ್ಟಿಕ್ ಲೈನ್ ಎಳೆದಿರ್ತಾರೆ. ಕೇಬಲ್ ಕಾಸ್ಟ್ಲಿ. ಅಂದರೆ ಯಾರು ನೆಂಟ್ರು ಇವರೆಲ್ಲ? ಸಿದ್ದರಾಮಯ್ಯ ನೆಂಟ್ರ ಇವರೆಲ್ಲ? ಬಾಂಗ್ಲಾದೇಶದಿಂದ ಬಂದವ್ರಿಗೆ ಆಂಧ್ರದಲ್ಲಿ ಬರ್ತಾರೆ, ಅಲ್ಲಿ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಇಲ್ಲೆಲ್ಲ ಫೆಸಿಲಿಟಿ ಮಾಡಿಕೊಟ್ಟು ಇದನ್ನು ಮಿನಿ ಬಾಂಗ್ಲಾದೇಶ ಮಾಡೋ ಮುಖಾಂತರ ಈಗಾಗಲೇ ಡ್ರಗ್ ಹಾವಳಿಯಿಂದ ಕರ್ನಾಟಕ, ಬೆಂಗಳೂರು ಸಾಯ್ತಾ ಇದ್ದೀರಿ. ನಾವೆಲ್ಲ ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಪೊಲೀಸರೇ ಡ್ರಗ್ ಮಾರೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಸುಮಾರು 130 ಜನ ಪೊಲೀಸರು ಡ್ರಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾರೆ. 130 ಜನ. ಮಂಗಳೂರು ಒಂದರಲ್ಲೇ, ಒಂದೇ ಒಂದು ಡಿಸ್ಟಿಕಲ್ಲಿ 130 ಜನ ಜೈಲಲ್ಲಿದ್ದಾರೆ ಪೊಲೀಸರು.